ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ, ಧಾರವಾಡ ಕ್ಷೇತ್ರದ MLA ಆಗಿದ್ದಂಥ ವಿನಯ್ ಕುಲಕರ್ಣಿ ಈಗ ಮಾಜಿ MLA ಆಗಿರೋದು. ಅವರ ಶಾಸಕ ಸ್ಥಾನಕ್ಕೆ ಕೂತ್ ಕೂಡ ಬಂದಿದೆ. ಯೋಗೇಶ್ ಗೌಡ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ರದ್ದುಗೊಂಡಿದೆ. 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಪ್ರಕಾರ ಅವರು ರಿಲೀಸ್ ಆದರೂ ಕೂಡ ಈ ಅನರ್ಹತೆ 6 ವರ್ಷ ಕಂಟಿನ್ಯೂ ಆಗಲಿದೆ. ನೋಡಿ, ವಿನಯ್ ಕುಲಕರ್ಣಿಗಿರೋ ಆಪ್ಷನ್ ಒಂದೇ, ಸಮರ್ಥ ಕೋರ್ಟ್ನಿಂದ ಸದ್ಯ ತಾತ್ಕಾಲಿಕವಾಗಿ ಅವರಿಗೆ ನೀಡಿರ್ತಕ್ಕಂಥ ಶಿಕ್ಷೆಯನ್ನು ತಡೆ ಹಿಡಿಯೋದು. ಅದು ಹೈಕೋರ್ಟ್ನಿಂದ ಆಗಿರ್ಬೋದು, ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಆಗಿರ್ಬೋದು. ಅದು ಸಾಧ್ಯವಾದರೆ ಸದ್ಯ ಅವರ MLA ಸೀಟಿಗೆ ಕಂಟಕ ಸದ್ಯದ ಮಟ್ಟಿಗೆ ಯಾವುದೇ ಕಂಟಕಗಳು ಇಲ್ಲದ ಹಾಗಾಗತ್ತೆ. ಅದೇನೇ ಇರಲಿ, ಈಗ ತಾನೇ ಬೈ ಎಲೆಕ್ಷನ್ ಮುಗಿಸಿ ರಿಸಲ್ಟ್ಗೆ ವೆಯ್ಟಿಂಗ್ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಮತ್ತೊಂದು ಬೈ ಎಲೆಕ್ಷನನ್ನು ನಿರೀಕ್ಷೆ ಕೂಡ ಮಾಡಿದ್ರೆ ಅಚ್ಚರಿ ಏನೂ ಇಲ್ಲ. ವಿಧಾನಸಭೆ ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವರು ಅವರ ಅಧಿಸೂಚನೆಯಲ್ಲಿ 6 ವರ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ವಿನಯ್ ಕುಲಕರ್ಣಿ ಅಂತ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನೋಡಿ, ಒಂದು ವಿಧಾನಸಭೆಯಲ್ಲಿ ಈಗ ಒಂದು ಸೀಟ್ ಖಾಲಿ ಕೂಡ ಇದೆ. ಸಿಟ್ಟಿಂಗ್ MLA ಆಗಿದ್ದಂಥ ವಿನಯ್ ಕುಲಕರ್ಣಿಗೆ 3 ತಿಂಗಳ ಕಾಲ ಗ್ರೇಸ್ ಪೀರಿಯಡ್ ಏನಾದರೂ ಇದ್ದಿದ್ರೆ ಆ ರೂಲ್ ಆಗ ಇತ್ತು ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ. ಈಗ ಅದಿಲ್ಲ. ಈ ಥರದ ಸಂಕಷ್ಟ ಏನೋ ಅವ್ರಿಗೆ ಬರ್ತಾ ಇರಲಿಲ್ಲ. 3 ತಿಂಗಳು ಕಾಲಾವಕಾಶ ಸಿಕ್ಕಿದ್ರೆ ಸಾಕಿತ್ತು, ಏನು ಬೇಕಾದರೂ ಮಾಡಿಬಿಡ್ತಾಯಿದ್ರು ಕಾನೂನಿನ ಸದ್ಬಳಕೆಯನ್ನು ಮಾಡಿಕೊಂಡು. ಇನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಶಿಕ್ಷೆ ಪ್ರಕಟ ಆದ ದಿನದಿಂದಲೇ ಅವರ ಶಾಸಕ ಸ್ಥಾನ ರದ್ದಾಗಿರೋದ್ರಿಂದ ಅದು ಸಾಧ್ಯವಾಗ್ತಾ ಇಲ್ಲ. ನೋಡಿ, ಒಂದು ವಿನಯ್ ಕುಲಕರ್ಣಿಗೆ ಅತ್ತ ದರಿ ಇತ್ತ ಪುಲಿ ಎನ್ನುವಂತೆ ಒದ್ದಾಟ ಶುರುವಾಗಿರೋದು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದೇ ಕ್ರಿಮಿನಲ್ ಅರ್ಜಿಯ ಮೇಲ್ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಕುಲಕರ್ಣಿ CV ನಾಗೇಶ್ ವಕೀಲರನ್ನ ಇಟ್ಟು ನನ್ನ ಶಿಕ್ಷೆಯ ಅಕ್ರಮ, ತಪ್ಪೇ ಮಾಡಿಲ್ಲ, ಇದು ದೊಡ್ಡ ಪಿತೂರಿ, ನನ್ನ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿ, ಷಡ್ಯಂತ್ರ ಇದೆ ಈ ಕೇಸ್ನಲ್ಲಿ ಅಂತೆಲ್ಲ ವಾದ ಮಾಡಿ ಲೀಗಲಿ ಫೈಟ್ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಸೇವ್ ಮಾಡಬೇಕು ಅಂತ. ಆದರೆ ಅವ್ರಿಗೆ ಸಮಯ ತುಂಬ ಕಮ್ಮಿ ಇದೆ. ಹೈಕೋರ್ಟ್ನಲ್ಲಿ CBI ವಾದ ಕೂಡ ಆಲಿಸಬೇಕು ವಿಭಾಗೀಯ ಪೀಠದಲ್ಲಿ. ಅವರು 4 ವಾರ ಟೈಮ್ ಬೇರೆ ಕೇಳಿದ್ದಾರೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ. ಏಕೆಂದರೆ ಸುದೀರ್ಘವಾದಂಥ ಆರ್ಡರ್ ಕಾಪಿ ಅದು. ಹಾಗಾಗಿ ನಮಗೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಸಮಯ ಬೇಕಾಗುತ್ತೆ ಅಂತ. ಇತ್ತ CV ನಾಗೇಶ್ ರಜಾಕಾಲದ ಪೀಠದಲ್ಲಿ ತ್ವರಿತಗತಿಯಲ್ಲಿ ಕೇಸನ್ನು ವಿಚಾರಣೆ ಮಾಡಿಸಿ ಅಂಥೇಳಿ ರಿಕ್ವೆಸ್ಟ್ ಕೂಡ ಜಡ್ಜ್ ಮುಂದೆ ಮಾಡಿದ್ರು. ತಮ್ಮ ಕ್ಲೈಂಟನ್ನು ಸೇವ್ ಮಾಡೋ ಭರದಲ್ಲಿ CV ನಾಗೇಶ್ ಕೂಡ ಇದ್ದಾರೆ. ಅದಕ್ಕೆ ಕೋರ್ಟ್ ಏನೋ ಅಸ್ತು ಅಂತಲೂ ಕೂಡ ಹೇಳಿದೆ. ಅಂದರೆ ರಜಾಕಾಲದ ಪೀಠದಲ್ಲಿ ವಿಚಾರಣೆ ಮಾಡಬೇಕು ಅಂತ. ಆದರೆ ವಿಚಾರಣೆ ಬೇಗ ಮುಗಿಯುತ್ತಾ ಅನ್ನೋ ಭರವಸೆ ಕಮ್ಮಿ ಇದೆ. ನೋಡಿ, ಇನ್ನು CBI ಪರ ವಕೀಲರು ಇದಕ್ಕೆಲ್ಲವೂ ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ವಿನಯ್ ಕುಲಕರ್ಣಿ ಮಾಡಿದಂಥ ತಪ್ಪಿಗೆ ಅವ್ರನ್ನ ಜೈಲಿನಲ್ಲೇ ಕೊಳಿಸ್ಬೇಕು ಅನ್ನೋ ಹಠದಲ್ಲಿ ಅವರು ಕೂಡ ಇದ್ದಾರೆ. ಜಡ್ಜ್ಗೆ ರಜಾಕಾಲದ ಪೀಠದಲ್ಲಿ ಬೇಡ ವಿಚಾರಣೆ ಅಂತೆಲ್ಲ ವಾದ ಮಾಡಿದ್ರು ಕೂಡ ಕೋರ್ಟ್ ಅಂತೂ ಕುಲಕರ್ಣಿಗೆ ಕೊಂಚ ರಿಲ್ಯಾಕ್ಸನ್ನು ಕೊಡ್ತು. ನೋಡಿ, ಆದರೆ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ತರೋದರಲ್ಲಿ ವಿನಯ್ ಕುಲಕರ್ಣಿ ಪರ ವಕೀಲರು ಅವ್ರ ಕುಟುಂಬದವರು ಸಕ್ಸಸ್ ಆಗ್ತಾರಾ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೇರವಾಗಿ ಈಗ ವಿಷಯಕ್ಕೆ ಬರ್ತೀನಿ. ಇದರ ನಡುವೆ ಬೈ ಎಲೆಕ್ಷನ್ ಫಿಕ್ಸ್ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿಬರ್ತಾ ಇದೆ. ಯಾಕೆಂದರೆ ಏನೇ ಕಾನೂನು ಹೋರಾಟ ಮಾಡಿದ್ರೂ ವಿನಯ್ ಕುಲಕರ್ಣಿ ಅವರಿಗೆ ಇದರಿಂದ ರಿಲ್ಯಾಕ್ಸ್ ಅಂತೂ ಸಿಗೋದು ಕಮ್ಮಿ ಅಂತ. ಎಷ್ಟೇ ಹೋರಾಟ ಮಾಡಬೇಕು, ಇದು ಸೀರಿಯಸ್ ಕೇಸ್ ಇದು ಅನ್ನೋದು. ಒಂದು ಕಡೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆದರೆ ಅಭ್ಯರ್ಥಿ ಯಾರು, ಯಾರ್ಯಾರ ಮಧ್ಯೆ ಪೈಪೋಟಿ ಏರ್ಪಡುತ್ತೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು. ಒಂದು ಕಡೆ ವಿನಯ್ ಕುಲಕರ್ಣಿ ಅವರ ಹೆಂಡತಿಗೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಯಾಕೆಂದರೆ ಹಾಲಿ ಶಾಸಕರಾಗಿದ್ದಂಥ ಸ್ಥಾನಕ್ಕೆ ಅವರ ಪತ್ನಿಯೇ ಬೆಸ್ಟ್ ಅಭ್ಯರ್ಥಿ ಅನ್ನೋ ಮುನ್ಸೂಚನೆಗಳು ಸಿಗ್ತಾ ಇರೋದು. ಕಳೆದುಕೊಂಡ ಸ್ಥಾನವನ್ನು ತಮ್ಮ ಕುಟುಂಬದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಶಿವಲೀಲಾ ಕುಲಕರ್ಣಿ ಅವರ ಪತ್ನಿ ಅರಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕ್ಷೇತ್ರ ಸಂಚಾರ ಮಾಡ್ತಾ ಇರತಕ್ಕಂಥ ಶಿವಲೀಲಾ ಕುಲಕರ್ಣಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಎಲೆಕ್ಷನ್ ಅನೌನ್ಸ್ ಆಗಬಹುದು, ನಾನು ರೆಡಿ ಇದ್ದೀನಿ, ನನಗೆ ಟಿಕೆಟ್ ಸಿಗೋದು, ನಾನೇ ಅಭ್ಯರ್ಥಿ ಅನ್ನೋ ಮನಸ್ಸಿನಲ್ಲೂ ಕೂಡ ಇದ್ದಾರೆ. ಒಂದು ಕಡೆ ಕುಟುಂಬಕ್ಕಾದಂಥ ಅವಮಾನವನ್ನು ತನ್ನ ಗೆಲುವಿನ ಮುಖಾಂತರವಾಗಿ ಪಡೆದುಕೊಳ್ಳೋ ತವಕ ಇಡೀ ಕುಟುಂಬ ಸಜ್ಜಾಗಿರೋದು ನೀವು ನೋಡಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ 2 ಹೆಣ್ಣುಮಕ್ಕಳು ಕೂಡ ಶಿಕ್ಷೆ ಪ್ರಕಟವಾದ ಮರುದಿನವೇ ನೆಕ್ಸ್ಟ್ ಡೇ ಯಾವುದೇ ಗಿಲ್ಟ್ ಇಲ್ಲದೆ ಅಪ್ಪನ ಪರವೇ ಬ್ಯಾಟ್ ಬೀಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಂಚ್ಕೊಂಡಿದ್ರು. ನಾವು ಅಪ್ಪನನ್ನು ಹೊರತರಲಿಕ್ಕೆ ಸುಪ್ರೀಂ ಕೋರ್ಟ್ಗಾದರೂ ಹೋಗೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ಮಾರ್ಮಿಕವಾಗಿ ಬರೆದುಕೊಂಡಿದ್ದರು. ಇದೀಗ ಶಿವಲೀಲಾ ಗಂಡನ ಸ್ಥಾನ, ಮಕ್ಕಳ ಆಸೆ ಎಲ್ಲವನ್ನೂ ಕೂಡ ಈಡೇರಿಸಲಿಕ್ಕೂ ಕೂಡ ಉತ್ಸುಕರಾಗಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇವರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ KUWSTB ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧಾರವಾಡ ಹಾಲು ಉತ್ಪಾದಕರ ಒಕ್ಕೂಟದ ದಮುಲ್ ನಾಮನಿರ್ದೇಶಿತ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ಪತಿಯ ಪರವಾಗಿ ಧಾರವಾಡ ಕ್ಷೇತ್ರದಲ್ಲಿ ಸಕ್ರಿಯರಾಗಿ
ಓಡಾಡುತ್ತಾ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪುವಂತೆ ನೋಡ್ಕೊಳ್ಳೋದ್ರಲ್ಲಿ ಜನಪರ ಕಾರ್ಯಕ್ರಮಗಳಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದಾರೆ ಅವರು. ನೀವು ಊಹೆನೇ ಮಾಡಿರಲಿಕ್ಕಿಲ್ಲ, ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ವಿನಯ್ ಕುಲಕರ್ಣಿ ಅವರ ನಂತರ ನೆಕ್ಸ್ಟ್ ಉತ್ತರಾಧಿಕಾರಿ ಯಾರು ಅಂದರೆ ಅಲ್ಲಿ ಧಾರವಾಡದಲ್ಲಿ ಕೇಳಿಬರೋದೇ ವಿನಯ್ ಕುಲಕರ್ಣಿ ಅವರ ಪತ್ನಿ. ಯಾಕೆಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಸಕ್ರಿಯರಾಗಿದ್ದಾರೆ. ನೋಡಿ, ನಿಮಗೆ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನು ಕೊಟ್ಟಾಗಲೂ ಕೂಡ ಗಂಡ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದರು. ಅವರ ಅನುಪಸ್ಥಿತಿಯಲ್ಲಿ ಇಡೀ ಕ್ಷೇತ್ರವನ್ನೇ ಸಂಚಾರ ಮಾಡಿದಂಥ ಹೆಣ್ಮಗಳು ಶಿವಲೀಲಾ ಕುಲಕರ್ಣಿ. ರಾಜಕೀಯ ಏನು ಹೊಸದಲ್ಲ ಅವ್ರ ಕುಟುಂಬದಲ್ಲಿ. ವಿನಯ್ ಕುಲಕರ್ಣಿ ಅವರ ಅಪ್ಪನ ಕಾಲದಿಂದಲೂ ಕೂಡ ಎಲ್ಲವೂ ಕೂಡ ಅನುಭವ ಇರೋದೇ ಅವರಿಗೆ. ಇನ್ನು ಮನೆಯೂ ಕೂಡ ಅವ್ರಿಗೆ ಈಗಾಗಲೇ ಪರಿಚಿತವಾಗಿದೆ. ಯಾಕೆ ಅಂದರೆ ಇದೇ ಗಂಡನ ಅನುಕಂಪದ ಮೇಲೆ ಸೆರಗೊಡ್ಡಿ ಓಟ್ ಕೇಳೋದೇನು ಅವ್ರಿಗೆ ಕಷ್ಟ ಆಗೋದಿಲ್ಲ. ಇದಕ್ಕಿಂತ ಮುಂಚೆಯೂ ಕೂಡ ಅದೇ ಅನುಕಂಪದ ಮೇಲೆ ಓಟ್ ಕೇಳಿದ್ರು. ಇದೀಗ ಅವರು ಪರಪ್ಪನ ಅಗ್ರಹಾರದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಓಟ್ ಕೇಳೋದೇನು ಅವ್ರಿಗೇನು ತುಂಬ ಕಷ್ಟ ಸಾಧ್ಯ ಏನಲ್ಲ. ನೋಡಿ, ಈ ರೀತಿಯ ವಿರೋಧ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಜನರ ಮೇಲೇನಿಲ್ಲ. ಅಲ್ಲಿ ಜನರಿಗೂ ಕೂಡ ವಿನಯ್ ಕುಲಕರ್ಣಿ ಮೇಲೂ ಅಂಥ ಕೋಪ ಏನು ಭಾಳಷ್ಟು ಆಕ್ರೋಶ, ದೊಡ್ಡ ಮಟ್ಟಿಗಿನ ಆರೋಪಗಳಿದೆ ಅಂತ ಹೇಳ್ಬರೋದಿಲ್ಲ. ಯಾಕೆಂದರೆ ಅವರು ಈ ಆರೋಪದಲ್ಲಿ ಹೊರಗಿದ್ದಾಗಲೇ, ಕ್ಷೇತ್ರದ ಹೊರಗಿದ್ದಾಗಲೇ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಇದು ಒಂದು ಕುಟುಂಬದ ಮೇಲಿನ ವೈಷಮ್ಯ ಅಷ್ಟೇ, ಸೀಮಿತ ಆಗಿಬಿಟ್ಟಿದೆ. ಒಂದು ಯೋಗೀಶ್ ಗೌಡ ಕುಟುಂಬ ಮತ್ತು ವಿನಯ್ ಕುಲಕರ್ಣಿ ಕುಟುಂಬ. ಆದರೆ ವಿನಯ್ ಕುಲಕರ್ಣಿಗೆ ಇದು ಕಂಟಕವಾಗುತ್ತಾ ಅನ್ನೋದು ಭಾಳಷ್ಟು ಕಡಿಮೆ. ಇನ್ನೊಂದು ಕಡೆ ಈಗಾಗಲೇ ಧಾರವಾಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ದಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋಲುಂಡಿರ್ತಕ್ಕಂಥ ಶಿವಲೀಲಾ ಕುಲಕರ್ಣಿಗೆ 2 ಅನುಕಂಪದ ಅಲೆ ಕೆಲಸ ಮಾಡ್ತಾ ಇದ್ದಾವೆ. ಒಂದು, ಈಗಾಗಲೇ BJP ಬೆಂಬಲಿತ ಅಭ್ಯರ್ಥಿ ಶಂಕರ್ ಮುಗದ್ ಅವರ ವಿರುದ್ಧ ಸೋತಿರೋದು ಕೂಡ ಜನರ ಮನಸ್ಸಿನಲ್ಲಿದೆ. ಹೀಗಾಗಿ ಮತ್ತೊಮ್ಮೆ ಮಕ್ಕಳೊಂದಿಗೆ ರಾಜಕೀಯ ಭವಿಷ್ಯವನ್ನು ಹೋಗಿ ಸೆರಗೊಡ್ಡಿ ಬೇಡಿ ಅದನ್ನು ಭವಿಷ್ಯವನ್ನು ಚೆಕ್ ಮಾಡೋ ಹಡದಲ್ಲೂ ಕೂಡ ಅವರ ಪತ್ನಿ ಇರೋದು ಶಿವಲೀಲಾ ಕುಲಕರ್ಣಿ ಅವರು. ಇತ್ತ ಮಲ್ಲಮ್ಮ, ಯೋಗೀಶ್ ಗೌಡ ಪತ್ನಿ ಕೂಡ ರಾಜಕೀಯ ಆಕಾಂಕ್ಷಿ ಅಂದರೆ ಅಚ್ಚರಿ ಏನಿಲ್ಲ. ಯಾಕೆಂದರೆ ಗಂಡನ ಕೇಸ್ನಲ್ಲಿ ಯಾವುದೇ ಪಾತ್ರವನ್ನು ವಹಿಸದೆ ಅಲಿಪ್ತ ನೀತಿ ಅನುಸರಿಸಿ ವಿನಯ್ ಕುಲಕರ್ಣಿ ಕ್ರಿಮಿನಲ್ ಅಲ್ಲವೇ ಅಲ್ಲ ಅಂತ ಅವರೊಂದಿಗೆ ಕೈ ಮಿಲಾಯಿಸಿದಂಥ ಮಲ್ಲಮ್ಮನಿಗೂ ಕೂಡ ರಾಜಕೀಯಕ್ಕೆ ಬರೋ ಆಸೆ ಇವತ್ತಿಂದಲ್ಲ, ಅದು ಆಗಿಂದಲೂ ಕೂಡ ಇದೆ. ಅದು ಇದೇ ಸರಿಯಾದ ಸಮಯ ಅಂತ ದೊಡ್ಡವ್ರ ಮುಂದೆ ಸಡ್ಡು ಹೊಡೆದ್ರೂ ಕೂಡ ಅಚ್ಚರಿ ಏನಿಲ್ಲ. ಆದರೆ ಅದಕ್ಕೆ ಕಾಂಗ್ರೆಸ್ ಸಾಥ್ ಕೊಡುತ್ತಾ ಅದು ಅನುಮಾನ. ವಿನಯ್ ಕುಲಕರ್ಣಿ ಕುಟುಂಬ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಅದಕ್ಕೆ ಕುಲಕರ್ಣಿ ಕುಟುಂಬ ಸಪೋರ್ಟ್ ಸಂಪೂರ್ಣವಾಗಿ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಮಲ್ಲಮ್ಮನಿಗೆ ಕುಲಕರ್ಣಿ ಕುಟುಂಬ ಯಾವ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅದು ದೂರದ ಮಾತು. ಒಟ್ಟಾರೆಯಾಗಿ ಮಲ್ಲಮ್ಮನಿಗೂ ಕೂಡ 4 ಜನ ಮಕ್ಕಳಿದ್ದಾರೆ, ಮಗ ಒಬ್ಬನಿದ್ದಾನೆ. ಅವನು ಕೂಡ ರಾಜಕೀಯ ಪ್ರವೇಶ ಮಾಡಿಸ್ಬೇಕು ಅನ್ನೋ ಉತ್ಸಾಹ ಅವ್ರಿಗೂ ಕೂಡ ಇದೆ. ಇದರಲ್ಲಿ ಗಂಡನ ಕೇಸ್ನಲ್ಲಿ ಶಿಕ್ಷೆ ಆದವರ ಪರ ಅವರಿಗೆ ಆಕ್ರೋಶ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಅದು ಅನುಮಾನ ಇನ್ನೂ ಕೂಡ. ಆದರೆ ಎಲ್ಲರೂ ಕೂಡ ನನ್ನನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು ಅನ್ನೋದು ಅವರ ಇನ್ಸೈಡ್ ಆಕ್ರೋಶ. ಇದರ ನಡುವೆ BJP ಏನಾದರೂ ರೆಡ್ ಕಾರ್ಪೆಟ್ ಅವ್ರಿಗೆ ಹಾಸ್ಬಿಟ್ರೆ ಅವರು ಬಂದರೂ ಕೂಡ ಅಚ್ಚರಿ ಏನಿಲ್ಲ. ಎಲ್ಲ ಗೊಂದಲಗಳ ನಡುವೆ ಧಾರವಾಡ ಬೈ ಎಲೆಕ್ಷನ್ ಇದೆಯಲ್ಲ, ಸಖತ್ತು ರೋಚಕತೆಯಿಂದ ಕೂಡಿರೋದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಯೋಗೀಶ್ ಗೌಡ ಕೇಸ್ನಲ್ಲಿ ಅವರ ಆಪ್ತ ಬಳಗದವ್ರು ಯಾರಾದರೂ ಇದ್ದಾರಾ? ಇವು ಹೋರಾಡಿದಂಥ ಅಣ್ಣ ಗುರುನಾಥ್ ಗೌಡರು. ಅವ್ರಿಗೆ ಅಷ್ಟು ಉತ್ಸಾಹ ಕೂಡ ಇಲ್ಲ ಬಿಡಿ, ರಾಜಕೀಯಕ್ಕೆ ಬರೋ ಆಸೆನೂ ಕೂಡ ಇಲ್ಲ. ಹಾಗಾಗಿ ಯೋಗೀಶ್ ಗೌಡ ಅವರ ಆಪ್ತರ ಬಳಗದಲ್ಲಿ ಯಾರಾದರೂ BJPಯಿಂದ ಟಿಕೆಟ್ ಪಡೆದು ನಿಲ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳೇ ಸಿಗೋದಿಲ್ಲ. ಇರೋದು ಮಲ್ಲಮ್ಮ ಮಾತ್ರ. ಅದು ಕೂಡ ವಿನಯ್ ಕುಲಕರ್ಣಿ ಟೀಮ್ಗೆ ಸೇಲಾಗಿರೋ ಕಾರಣ ಆ ವಿಕೆಟ್ ನಿರೀಕ್ಷೆ ಮಾಡೋ ಅಂತೆಯೇ ಇಲ್ಲ ನೀವು ಯೋಗೀಶ್ ಗೌಡ ಅವರ ಕುಟುಂಬದಿಂದ. ಇನ್ನು ಚುನಾವಣೆಯಲ್ಲಿ ಗೆದ್ದರೂ ಕೂಡ ಶಾಸಕರ ಜೈಲು ಪಾಲಾದ ಮೇಲೆ ಅಥವಾ ಜಿಲ್ಲೆಯಿಂದ ಹೊರಗಿದ್ದ ಮೇಲೆ ಕ್ಷೇತ್ರದ ಜನತೆ ಅನುಭವಿಸ್ತಾ ಇರೋ ಕಷ್ಟಗಳಂತೂ ಅಪಾರವಾಗಿಬಿಟ್ಟಿದೆ. ಒಂದು, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನಾಯಕನೇ ಇಲ್ಲದಂಥ ದೋಣಿ ಅಂತ ಆಗಿಬಿಟ್ಟಿರೋದು. ನೇರವಾಗಿ ಎಲ್ಲ ಕೆಲಸಗಳಲ್ಲೂ ಜನರ ಸಂಕಷ್ಟಗಳಲ್ಲೂ ಸ್ಪಂದಿಸ್ತಾ ಇದ್ದಿದ್ದೇ ಶಿವಲೀಲಾ ಕುಲಕರ್ಣಿ ಅವರು. ಯಾಕೆಂದರೆ ಇವ್ರ ಕ್ಷೇತ್ರಕ್ಕೆ ಬರೋ ಹಾಗಿಲ್ಲ. ಇನ್ನು ಮಳೆಗಾಲದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗ್ಬಿಟ್ಟಿದ್ದಾವೆ, ದುರಸ್ತಿಗೆ ಕೇಳೋರೇ ಇಲ್ಲದಂತ ಆಗಿಬಿಟ್ಟಿದೆ. ಕ್ಷೇತ್ರದ ಅನೇಕ ಭಾಗಗಳಲ್ಲಿ ಗುಂಡು ಬಿದ್ದ ರಸ್ತೆಗಳು ಅಪಘಾತಗಳಿಗೆ ಆಹ್ವಾನ ಕೊಡ್ತಾ ಇದ್ದಾವೆ. ಇನ್ನು ಕೃಷಿ ಪ್ರಧಾನವಾದಂಥ ಈ ಕ್ಷೇತ್ರ, ರಸಗೊಬ್ಬರದ ಅಭಾವ, ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಶಾಸಕರು ಸಿಗ್ತಾ ಇಲ್ಲ. ಅನೇಕ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ದೊಡ್ಡದಿದೆ, ಅಂತಿಮಗೊಳಿಸಿದ್ದಾರೆ. ಆದರೆ ಯಾವುದೇ ಭೂಮಿ ಪೂಜೆ ಉದ್ಘಾಟನೆಗಳು ಯಾವುದು ಕೂಡ ಆಗ್ತಾಯಿಲ್ಲ. ಯಾಕೆಂದರೆ MLA ಅನುಪಸ್ಥಿತಿ. ನೋಡಿ, ಕ್ಷೇತ್ರದ ತಹಶೀಲ್ದಾರ್ ಇತರ ಅಧಿಕಾರಿಗಳು ಶಾಸಕರ ಸಹಿಗೋಸ್ಕರ ಈಗ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆವಾಗಲೂ ಕೂಡ. ಈಗ ಅವರ ಅನುಪಸ್ಥಿತಿಯಿಂದಾಗ ಅಧಿಕಾರಿಗಳ ಮೇಲಿನ ಹಿಡಿತ ತಪ್ಪಿ ಈ ಮಧ್ಯವರ್ತಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅಂತ ಜನರೇ ದೂರ್ತಾ ಇರೋದು. ಒಂದು ಕಡೆ ಕುಟುಂಬ,
ಈ ಹಾಲು ಒಕ್ಕೂಟದ ರಾಜಕೀಯ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಅಲ್ಲಿನ ಜನ. ವಿನಯ್ ಕುಲಕರ್ಣಿ ಅವರು ಜೈಲಿನಲ್ಲಿದ್ದರೂ ಕೂಡ ತಮ್ಮ ಕುಟುಂಬದ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಹಸವನ್ನು ಪಡ್ತಾ ಇದ್ದಾರೆ ಅಂತ. ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವ್ರಿಗೆ ಯಾವಾಗ ಸಾಂವಿಧಾನಿಕವಾಗಿ ಸ್ಥಾನಮಾನ ಕೊಡಿಸ್ಲಿಕ್ಕೆ ದಾಮೂಲ್ನಲ್ಲಿ ಅಟ್ಲೀಸ್ಟ್ ಆ ಧಾರವಾಡ ಹಾಲು ಒಕ್ಕೂಟದಲ್ಲಿ ಭಾರಿ ಲಾಬಿ ನಡೆಸಿ ಅವ್ರು ಸೋತರೂ ಕೂಡ ರಾಜಕೀಯ ಪ್ರಭಾವವನ್ನು ಬಳಸಿ ಅಲ್ಲಿನ ಹಾಲು ಒಕ್ಕೂಟಕ್ಕೆ ನಾಮನಿರ್ದೇಶನ ಮಾಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದನ್ನು ನೀವು ನೋಡಿದಿರಿ. ಆ ಥರದ ರಾಜಕೀಯ ಚಾಣಾಕ್ಷತನ ಅವ್ರಿಗೆ ಇದ್ದೇ ಇದೆ. ಹಾಗಾಗಿ ಈ ಬಾರಿಯೂ ಕೂಡ ಅವ್ರು ಜೈಲಿನಲ್ಲಿದ್ದರೂ ಕೂಡ ಬೈ ಎಲೆಕ್ಷನ್ನಲ್ಲಿ ತಮ್ಮ ಪತ್ನಿಯನ್ನು ಗೆಲ್ಲಿಸ್ಕೊಂಡು ಬರೋದರಲ್ಲಿ ಅವರು ಸಫಲರಾಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಂದು ವಿನಯ್ ಕುಲಕರ್ಣಿ ಪ್ರಬಲ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕ. ಆಲ್ಟರ್ನೇಟಾಗಿ ಅಲ್ಲಿ ಯಾರು ಪಂಚಮಸಾಲಿ ಸಮುದಾಯದವರು ಇದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ MB ಪಾಟೀಲ್ ಅವರೊಂದಿಗೆ ಮುಂಚೂಣಿಯಲ್ಲಿದ್ದಂತಹ ನಾಯಕರವರು. ಸಮುದಾಯದ 2A ಮೀಸಲಾತಿ ಹೋರಾಟದಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ 2A ಜನರ ಸಪೋರ್ಟ್ ಕೂಡ ಇದೆ. ಜೈಲಿನಲ್ಲಿದ್ದರೂ ಕೂಡ ಅವ್ರ ಪತ್ನಿಯನ್ನಂತರೂ ಅವ್ರು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋ ಮಾತುಗಳು ಕೂಡ ಭಾಳಷ್ಟು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಆದರೆ ಒಂದು ಕಡೆ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಹೋರಾಟಗಾರರು, ಪ್ರತಿಭಟನಾಕಾರರು ಅಲ್ಲಿ ಯಾವ ಕ್ಯಾಂಡಿಡೇಟ್ನ ತರೋದರಲ್ಲಿ ಸಫಲರಾಗ್ತಾರೆ, ಲಾಬಿ ನಡೆಸ್ತಾರೆ ಅನ್ನೋದು ಕೂಡ ಸೂಕ್ಷ್ಮವಾದಂಥ ಸಂಗತಿ. ನೋಡೋಣ ಎಲ್ಲ ರಾಜಕೀಯ ಏರಿಳಿತಗಳ ನಡುವೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಬಹುದು ಅನ್ನೋದ್ರ ನಡುವೆ ಮತ್ತೊಮ್ಮೆ ಅಪ್ಡೇಟ್ ಸಮೇತ ನಾನು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.